ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಹಲವು ವರ್ಷಗಳಿಂದ ಕೊಡಗಿನ ಮಡಿಕೇರಿಯಲ್ಲಿ ಕುಂಟುತ್ತಾ ಸಾಗಿದ್ದ ಮಿನಿ ವಿಧಾನಸೌಧದ ಕಾಮಗಾರಿ ಕೊನೆಗೂ ಮುಗಿದಿದ್ದು ಉಸ್ತುವಾರಿ ಸಚಿವರು ಲೋಕಾರ್ಪಣೆಗೊಳಿಸಿದರು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊನೆಗೂ ತಾಲೂಕು ಕಚೇರಿ ಉದ್ಘಾಟನೆ. ತಾಲೂಕು ಕಚೇರಿ ಲೋಕಾರ್ಪಣೆಗೊಳಿಸಿದ ಬೋಸರಾಜ್. ತಹಶೀಲ್ದಾರ್ ಪ್ರವೀಣ್ ಮುತುವರ್ಜಿಯಿಂದ ಕೆಲಸ ಚುರುಕು. ಇನ್ನು ಮುಂದೆ 3 ಕಚೇರಿಗಳು ಒಂದೇ ಕಟ್ಟಡದಲ್ಲಿ. ಹೌದು, ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಮಡಿಕೇರಿ ಮಿನಿ ವಿಧಾನಸೌಧದ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು, ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ನೂತನ ಆಡಳಿತ ಕಟ್ಟಡವನ್ನ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಕಾವೇರಿ ಮಾತೆಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಫಲಾನುಭವಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಕೂಡ ಇದೇ ಸಂದರ್ಭ ನಡೆಸಿದರು. ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಹಾಜರಿದ್ದರು. ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ಇರೋ ಮಿನಿ ವಿಧಾನಸೌಧದ ಕಾಮಗಾರಿ 2018ರಲ್ಲಿ ಶುರುವಾಗಿದ್ದು, ಮೊದಲ ಹಂತವಾಗಿ 5 ಕೋಟಿ ಹಾಗೂ ಎರಡನೇ ಹಂತವಾಗಿ 5 ಕೋಟಿ ಬಿಡುಗಡೆಯಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ಕಾಮಗಾರಿ ಆರಂಭವಾಗಿ ಹಲವು ವರ್ಷಗಳೇ ಕಳೆದರೂ ಕೂಡ ಕಾಮಗಾರಿ ಕುಂಟುತ್ತಲೇ ಸಾಗಿತ್ತು. ಆದರೆ ಕಳೆದ ವರ್ಷ ಮಡಿಕೇರಿಯ ತಹಶೀಲ್ದಾರರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಪಡಿಕಲ್ ಪ್ರವೀಣ್ ಕುಂಟುತ್ತಾ ಸಾಗಿದ್ದ ಮಿನಿ ವಿಧಾನಸೌಧದ ಕಾಮಗಾರಿಗೆ ತುಸು ಬಿಸಿ ಮುಟ್ಟಿಸಿದ್ದು, ಕಾಮಗಾರಿ ಚುರುಕು ಪಡೆದುಕೊಳ್ಳುವಂತೆ ಮಾಡಿದ್ರು. ಹಿಂದೆ ಇದ್ದ ಅಧಿಕಾರಿಗಳಿಗೆ ಯಾಕೋ ಇದರ ಬಗ್ಗೆ ಆಸಕ್ತಿ ಇರಲಿಲ್ವಾ ಏನೋ ಗೊತ್ತಿಲ್ಲ. ಆದರೆ ತಹಶೀಲ್ದಾರ್ ಪ್ರವೀಣ್ ಅಧಿಕಾರ ಪಡೆದ ಕೆಲವೇ ತಿಂಗಳಿನಲ್ಲಿ ಕಾಮಗಾರಿ ಮುಗಿಯುವಂತೆ ನೋಡಿಕೊಂಡಿದ್ದು, ಇಂದು ಅಧಿಕೃತವಾಗಿ ತಹಶೀಲ್ದಾರರ ಕಚೇರಿ ಉದ್ಘಾಟನೆಗೊಂಡಿದೆ. ಎಲ್ಲ ಕಚೇರಿಗಳು ಒಂದೇ ಸೂರಿನಲ್ಲಿ ಬರೋದ್ರಿಂದ ಸಾರ್ವಜನಿಕರಿಗೆ ಬಹಳ ಸಹಕಾರಿಯಾಗಲಿದೆ. ಮಡಿಕೇರಿ ತಾಲೂಕು ಕಚೇರಿ 2017 ಇಸ್ವಿಯಿಂದ ಪ್ರಾರಂಭವಾಗಿ ಈಗ 2025 ಇಸ್ವಿಗೆ ಪೂರ್ಣಗೊಂಡಿದೆ. ಕಳೆದ 8 ವರ್ಷಗಳಿಂದ ಈ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಿ
ಈಗ ಅಂತ್ಯಗೊಂಡು ಉದ್ಘಾಟನೆ ಇದಕ್ಕೆ ಆಗಿದೆ, ಉದ್ಘಾಟನೆ ಆಗಿರ್ತದೆ. ಇದರಲ್ಲಿ ಒಟ್ಟು 10 ಕೋಟಿ ವೆಚ್ಚವಾಗಿರೋದ್ರಿಂದ ಸರ್ಕಾರದ 2 ಹಂತದಲ್ಲಿ ಅನುದಾನ ಬಿಡುಗಡೆಯಾಗಿ 2 ಹಂತದಲ್ಲಿ ಕಾಮಗಾರಿಯನ್ನು ಕೈಗೊಂಡು ಪೂರ್ಣಗೊಂಡಿರುತ್ತದೆ. ಈಗ ಇಲ್ಲಿ ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಮತ್ತು ಭೂಮಾಪನ ಇಲಾಖೆ 3 ಇಲಾಖೆಗಳು ಈ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮಡಿಕೇರಿ ತಾಲೂಕು ಕಚೇರಿಯ ಎಲ್ಲಾ ಕಚೇರಿಗಳು ಒಂದೇ ಕಡೆ ಇರಲಿಲ್ಲ. ತಾಲೂಕು ಕಚೇರಿ ಕೋಟೆ ಬಳಿ ಇದ್ರೆ, ಸರ್ವೆ ಆಫೀಸ್ ಪೆನ್ಷನ್ ಲೈನ್ನ ಖಾಸಗಿ ಕಟ್ಟಡದಲ್ಲಿ, ಹಾಗೆ ಸಬ್ ರಿಜಿಸ್ಟರ್ ಕಚೇರಿ ಗೌಳಿ ಬೀದಿ ರಸ್ತೆಯಲ್ಲಿ ಇತ್ತು. ಒಂದೊಂದು ಕಚೇರಿ ಒಂದೊಂದು ದಿಕ್ಕಿನಲ್ಲಿದ್ದು, ಸಾರ್ವಜನಿಕರು ತಾಲೂಕು ಕಚೇರಿ, ಸರ್ವೆ ಆಫೀಸ್, ಸಬ್ ರಿಜಿಸ್ಟರ್ ಕಚೇರಿ, ಆಯಾ ಕಚೇರಿಯಲ್ಲಿ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದದೇ ಕಚೇರಿಗೆ ಅಲೆದಾಡಬೇಕಿತ್ತು. ಆದರೆ ಇನ್ನು ಸಾರ್ವಜನಿಕರು ಆ ಸಮಸ್ಯೆ ಎದುರಿಸಬೇಕಾಗಿಲ್ಲ. ಎಲ್ಲವೂ ಕೂಡ ಒಂದೇ ಕಚೇರಿಗೆ ಶಿಫ್ಟ್ ಆಗಿರೋದು ಸಾರ್ವಜನಿಕರು ಒಂದೊಂದು ಕಚೇರಿಗೂ ಅತ್ತಿಂದಿತ್ತ ಅಲೆದಾಡುವಂಥದ್ದು ತಪ್ಪಿದಂತಾಗಿದೆ. ಆದರೆ ನಗರದಿಂದ ಕೊಂಚ ಹೊರಗಿರುವುದು ಬಸ್ ಹಿಡಿದು ಬರುವವರಿಗೆ ಕೊಂಚ ಸಮಸ್ಯೆ ಎದುರಾಗುತ್ತೆಯೇ ಹೊರತು ಸ್ವಂತ ವಾಹನದಲ್ಲಿ ಬರುವವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಇದ್ದ 3 ಕಚೇರಿಗಳಲ್ಲೂ ಕೂಡ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಅದು ಪಾರ್ಕಿಂಗ್ ಸಮಸ್ಯೆ. ಮಡಿಕೇರಿ ನಗರದಲ್ಲೇ ಪಾರ್ಕಿಂಗ್ ಸಮಸ್ಯೆ ಇದ್ದು, ಕಚೇರಿಗಳಿಗೆ ಬರೋ ಸಾರ್ವಜನಿಕರು ಪಾರ್ಕಿಂಗ್ ಆಗಿ ಸಮಸ್ಯೆ ಎದುರಿಸುತ್ತಿದ್ದರು. ರಸ್ತೆ ಪಕ್ಕದಲ್ಲೇ ಗಾಡಿ ನಿಲ್ಲಿಸಿ ಹೋಗಬೇಕಾಗಿತ್ತು. ಆದರೆ ನೂತನ ಕಟ್ಟಡದಲ್ಲಿ ಅದ್ಯಾವ ಸಮಸ್ಯೆ ಕೂಡ ಇಲ್ಲ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು, ಜನನಿಬಿಡ ಪ್ರದೇಶದಿಂದ ಕೊಂಚ ದೂರದಲ್ಲಿ ಇರೋದ್ರಿಂದ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ಕಿರಿಕಿರಿ ಇಲ್ಲದೆ ಆರಾಮವಾಗಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಈ ದಿನ ತಾಲೂಕು ಆಡಳಿತ ಸೌಧದ ಉದ್ಘಾಟನೆ ಇತ್ತು. ನಮ್ಮೆಲ್ಲರಿಗೂ ಬಹಳ ಸಂತೋಷ, ಯಾಕಂದರೆ ಎಷ್ಟೋ ವರ್ಷಗಳ ಕನಸು ಕೂಡ ಇದು. ಎಷ್ಟೋ ಸಾರ್ವಜನಿಕರು ಕೂಡ ಪ್ರತಿಯೊಂದು ಕಚೇರಿಗೂ ಹೋಗಿ ಅಲ್ಲಾಡ್ತಿದ್ರು ಬೇರೆ ಬೇರೆ ಕಡೆ. ಈಗ ಸಬ್ ರಿಜಿಸ್ಟರ್ ಆಫೀಸ್, ಸರ್ವೆ ಆಫೀಸ್, ಹಾಗೆ ನಮ್ಮ ತಾಲೂಕು ಕಚೇರಿ ಎಲ್ಲ ಸೇರಿ ತಾಲೂಕು ಆಡಳಿತ ಸೌಧ ಅಂತ ಆಗಿದೆ. ಈ ಉದ್ಘಾಟನೆ ಆದ ದಿನದಂದು ಸಂತೋಷ ಇನ್ನೊಂದೇನಂತಂದರೆ, ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕ್ರೋಮ್ ಬುಕ್ಕನ್ನು ವಿತರಣೆ ಮಾಡ್ತಾಯಿದ್ದಾರೆ ಸರ್ಕಾರದ ಕಡೆಯಿಂದ. ಮೊದಲನೇ ಹಂತವಾಗಿ ಕರ್ನಾಟಕದಾದ್ಯಂತ 4000 ಏನು ಕ್ರೋಮ್ ಬುಕ್ ವಿತರಣೆ ಮಾಡಿದರು. ಅದನ್ನು ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಫಸ್ಟ್ ಮೊದಲ ಹಂತಕ್ಕೆ ಏನು ಬಂದಿದೆ ಅದನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಇ ಆಫೀಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ತಾಲೂಕು ಆಫೀಸಲ್ಲಿ ಈಗಾಗಲೇ ಇ ಆಫೀಸ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮೂಲಕ ಕಡತಗಳ ಏನೇ ಇದ್ರೂ ಇಲ್ಲವೇ. ಇನ್ನು ಮುಂದೆ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಇ ಆಫೀಸಲ್ಲೇ ಎಲ್ಲ ಕಡತಗಳನ್ನು ಮಾಡ್ತಾರೆ. ಹಾಗಾಗಿ ಇನ್ನೊಂದು ತ್ವರಿತಗತಿಯಲ್ಲಿ ಹಾಗೂ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತಾಯಿದೆ ಅಂತ ನನಗೆ ಸಂತೋಷ ಆಗ್ತಿದೆ. ಹಾಗೆ ಎಲ್ಲರೂ ಕೂಡ ಬನ್ನಿ, ನಿಮ್ಮ ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಇ ಆಫೀಸ್ ಮುಖಾಂತರ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥಲ್ಲಿ ನೀವು ಕೂಡ ನಮಗೆ ಕೈ ಜೋಡಿಸಿ ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದ ಮಿನಿ ವಿಧಾನಸೌಧದ ಕಟ್ಟಡ ಕೊನೆಗೂ ಉದ್ಘಾಟನೆಗೊಂಡಿದ್ದು, ಎಲ್ಲ ಕಚೇರಿಗಳು ಒಂದೇ ಕಡೆ ಇರೋದ್ರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲ್ಮನೆ, ಕೊಡಗು ಚಾನಲ್, ಮಡಿಕೇರಿ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೊಡಗು ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ನಾಡಗೀತೆಗೆ ಅವಮಾನ ಮಾಡಿದ ಪ್ರಸಂಗ ಸಾಕಷ್ಟು ಮುಜುಗರಕ್ಕೆ ಕಾರಣವಾಯಿತು. ಸಭೆಯ ಆರಂಭದಲ್ಲಿ ಅಧಿಕಾರಿಗಳು ನಾಡಗೀತೆಯ ರೆಕಾರ್ಡ್ ಅನ್ನು ಪ್ಲೇ ಮಾಡಿದ್ರು. ಆದರೆ ಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಪ್ಯಾರದ ಭಾಗವನ್ನು ತುಂಡೀಕರಿಸಲಾಗಿತ್ತು. ಇದರಿಂದ ಕೆಂಡಮಂಡಲವಾದ ಎಂಎಲ್ಸಿ ಭೋಜೇಗೌಡ, ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಾಡಗೀತೆ ಸರಿಯಾಗಿ ಹಾಕಿಲ್ಲ, ನಿಯಮದಂತೆ ಗೀತೆಯನ್ನು ಹಾಕಬೇಕಾಗಿತ್ತು, ಹೀಗೆ ಕಟ್ ಮಾಡಿ ಎಡಿಟ್ ಮಾಡಿ ಹಾಕುವ ಬದಲು ಮಕ್ಕಳಿನಿಂದ ಹಾಡಿಸಬಹುದಿತ್ತಲ್ವಾ ಅಂತ ಖಾರವಾಗಿ ಪ್ರಶ್ನಿಸಿದರು. ಅಲ್ಲದೆ ನಾಡಗೀತೆ ತುಂಡೀಕರಿಸಿ ರೆಕಾರ್ಡ್ ಮಾಡಿದ ಮತ್ತು ಅದನ್ನು ಪರಿಶೀಲಿಸಿ ಸಭೆಯಲ್ಲಿ ಹಾಕಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದರು.
ಕರೆಕ್ಷನ್ ಆಗಿದೆ, ಇಷ್ಟು ಮಿನಿಟ್ ಅಲ್ಲಿ ಆಗ್ಬೇಕು ಅಂತ ಇದೆ, ಹೋಯ್ತಲ್ಲ. ಸರ್ವ ಜನ ಕೇಳ್ತೇನೆ ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈವೋದ್ಯಾನ, ಜನಗಣ ಓರ್ವ ದುರಗಳ ಧಾಮ, ವೈದಿಕ ನೈತಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನ್ನ ಜಾತೆ, ಜಯ ಕರ್ನಾಟಕ ಮಾತೆ ಅನ್ನೋ ವಿಚಾರದಲ್ಲಿ ಅಲ್ಲಿ ಎಲ್ಲಿ ಕಂಟಿನ್ಯೂಷನ್ ಬಂತು ಹೇಳಿ ನೋಡ. ನಾನು ತಿಳಿ ಹೇಳ್ತಾ ಇಲ್ಲ ಸರ್, ನಾಳೆ ಗೀತೆಗೆ ಅವಮಾನ ಮಾಡಂತ ಯಾರನ್ನೂ ಕ್ಷಮಿಸಬಾರದು ನಂದಷ್ಟೇ, ಬೇರೆ ಏನಿಲ್ಲ, ಬೇರೆ ಏನ್ ಬೇಕಾದ್ರೂ ಮಾಡಿದ್ದೀವಿ. ಮುಂದಿನ 40 ದಿನಗಳು ಕೊಡಗಿನ ಎಲ್ಲ ಅಧಿಕಾರಿಗಳಿಗೆ ರಜೆ ಇಲ್ಲ ಎಂದು ಬೋಸರಾಜ್ ಖಡಕ್ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ಅನಾಹುತಗಳು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಟ್ಟು ಹೋಗಬಾರದು. ಮಳೆಗಾಲ ಎದುರಿಸಲು ಅಧಿಕಾರಿಗಳು ಸರ್ವ ಸನ್ನದ್ಧರಾಗಿರಬೇಕು. ಜೊತೆಗೆ 40 ದಿನ ಯಾವುದೇ ಅಧಿಕಾರಿಗಳು ರಜೆ ಇಲ್ಲ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ನಿಯಮವನ್ನು ಚಾಚು ತಪ್ಪದೆ ಪಾಲಿಸುವಂತೆ ಸೂಚಿಸಿದ್ದಾರೆ. 10 ದಿನಗಳ ಒಳಗೆ ಹಾಸ್ಟೆಲ್, ಶಾಲಾ ಕಟ್ಟಡದ ಪರಿಸ್ಥಿತಿ ಪರಿಶೀಲಿಸಿ ವರದಿ ನೀಡಬೇಕು ಎಂದು ಎಲ್ಲ ಅಧಿಕಾರಿಗಳಿಗೆ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಖಡಕ್ ಸೂಚನೆ ನೀಡಿದ್ದಾರೆ. ನೋಡಿದ್ವಲ್ಲ ಬ್ರಿಡ್ಜ್ ಇದ್ದು, ಅದಕ್ಕೆ ಅದನ್ನು ಮಾತಾಡಿ ಈಗ ನಾವು PWD ಇಲಾಖೆಯಿಂದ ಅದನ್ನು ಸರಿಪಡಿಸಿ ಅಲ್ಲೆಲ್ಲ ಇರ್ತಕ್ಕಂಥ ಪರಿಸರವಾದಿಗಳು ಅವರೆಲ್ಲ ಭೇಟಿಯಾಗಿದ್ದರು. ಅದನ್ನು ಆ ರೀತಿ ಉಳಿಸ್ಬೇಕು ಜನರು ನಡಲಿಕ್ಕೆ ಅಂತ ಹೇಳಿದ್ದಾರೆ. ಅದನ್ನು ತಕ್ಷಣ ಒಂದು PWD ಇಲಾಖೆ ಜೊತೆಯಲ್ಲಿ ಮಾತಾಡಿ ಭದ್ರವಾಗಿದೆ ಬ್ರಿಡ್ಜಿ, ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಪ್ರಶ್ನೆ ಮಾಡ್ತೀವಿ ನಾವು. ಈಗಾಗಲೇ ನಿನ್ನೆ ಫ್ಲಡ್ ಮೀಟಿಂಗ್ ಮಾಡಿದ್ವಿ, ಈಗ KDP ಮೀಟಿಂಗ್ ಮಾಡ್ತಾಯಿದ್ವಿ. ಶಾಸಕರಿಬ್ಬರು ಇದ್ದಾರೆ, ಈಗಾಗಲೇ ಅವರೆಲ್ಲ ಅವರವ್ರ ಇಲಾಖೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಇರ್ತಕ್ಕಂಥ ಪರಿಸ್ಥಿತಿನೆಲ್ಲ ನಿಭಾಯಿಸಲಿಕ್ಕೆ ಆಗಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ 37 ಕೋಟಿ ರೂಪಾಯಿ ಇವತ್ತು ಅವ್ರ ಅಕೌಂಟ್ನಲ್ಲಿದೆ. ಅಲ್ಲಿ ತಹಸೀಲ್ದಾರ್ಸ್ ಇದರಲ್ಲಿ ಸಹಿತ 3.5 ಕೋಟಿ ಇದೆ. ಒಟ್ಟಾರೆ 40 ಕೋಟಿ ರೂಪಾಯಿ ಇಲ್ಲಿ ಏನೇ ಪರಿಸ್ಥಿತಿ ಬಂದರೂ ನಿಭಾಯಿಸಲಿಕ್ಕಿದೆ. ಮತ್ತು ಎಷ್ಟೇ ಬೇಕಾದ್ರೂ ಸರ್ಕಾರದಿಂದ ರಿಲೀಸ್ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಕಟ್ಟುನಿಟ್ಟಾದಂಥ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಹಣದ ಕೊರತೆ ಪ್ರಶ್ನೆ ಇಲ್ಲ. ಅಧಿಕಾರಿಗಳು ಸುರುಕಾಗಿ ಕೆಲಸ ಮಾಡಬೇಕಂತ ಮಾತನ್ನು ನಿನ್ನೆ ಕಟ್ಟುನಿಟ್ಟಾಗಿ ನಾವು ಆದೇಶ ಕೊಟ್ಟಿದ್ದೀವಿ. ಇವತ್ತು KDP ಮೀಟಿಂಗಲ್ಲಿ ಸಹಿತ ಶಾಸಕರು ಇಬ್ಬರು ಇರ್ತಾರೆ, ನಾವು ಕೂಡಿ ಯಾವ ರೀತಿಯಾಗಿ ಏನೇನು ಸಮಸ್ಯೆಗಳನ್ನ ಬಗೆಹರಿಸಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಮುಂದೆ ಬರುವಂಥ 40 ದಿನಗಳು ಭಾಳ ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು. ಯಾರು ಹೆಡ್ ಕ್ವಾರ್ಟರ್ಸ್ ಬಿಡಬಾರ್ದು, ಅವರವ್ರ ಇಲಾಖೆ ಕೆಲಸಗಳು ಮಾಡಬೇಕು. ಅದ್ರ ಜೊತೆಯಲ್ಲಿ ಬರುವಂಥ 10 ಡೇಸ್ ಒಳಗೆ ಟೈಮ್ ಕೊಟ್ಟಿವಿ. ನೆಕ್ಸ್ಟ್ ಮಂತ್ 6th 7thವರೆಗೂ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ CO, AC, ತಹಸೀಲ್ದಾರ್ಸ್ ಆ್ಯಂಡ್ EOs ಪ್ಲಸ್ ಅವ್ರ ಇಲಾಖೆಗೆ ಸೇರ್ತಕ್ಕಂಥ ಹಾಸ್ಟೆಲ್ಸು, ಸ್ಕೂಲ್ ಬಿಲ್ಡಿಂಗ್ಸು ಮತ್ತು ಇರ್ತಕ್ಕಂಥ ಮೈನಾರಿಟಿ ಇರಲಿ, ಬ್ಯಾಕ್ವರ್ಡ್ ಕ್ಲಾಸ್ ಇರಲಿ, ರೆಸಿಡೆನ್ಸಿ ಸ್ಕೂಲಲ್ಲಿ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ಅಂಡರ್ಟೇಕಿಂಗ್ ಲೆಟರ್ ಬಂದು ಡೆಪ್ಯೂಟಿ ಕಮಿಷನರ್ ಮುಟ್ಟಿಸ್ಬೇಕು. ಅದ್ರ ಪರಿಸ್ಥಿತಿ ಏನಿದೆ, ಯಾವುದೇ ರೀತಿಯ ತೊಂದರೆಗಳಿದೆ ತಕ್ಷಣ ಅದನ್ನು ರಿಪೇರ್ ಮಾಡಿಸ್ಬೇಕು. ಇಲ್ಲ ಅಂತ ಸರಿಯಾಗಿತ್ತು ಅಂದರೆ ಸರಿಯಾಗಿದೆ ಅಂತೇಳಿ ಅವರು ಅಂಡರ್ಟೇಕಿಂಗ್ ಕೊಡಬೇಕು. ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಂಥ ಮಾತನ್ನು ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ಬರುವಂಥ ಒಂದು 30 to 40 ಡೇಸ್ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳಿಕ್ಕೆ ಅಡ್ಮಿನಿಸ್ಟ್ರೇಷನ್ ಗೇರ್ ಅಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಜಿಲ್ಲಾ ಕೇಂದ್ರ ಮಡಿಕೇರಿಯ ಅಂಚಿನ ಕರ್ಣಂಗೆರೆ ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು 3D ಕಿರುತಾರಾಲಯಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ, ಆನಂದ್ ಪ್ರಕಾಶ್ ಮೀನಾ ಮತ್ತಿತರರು ಉಪಸ್ಥಿತರಿದ್ದರು. ಕರ್ಣಂಗೆರೆಯ ಸುಮಾರು 7.1 ಎಕರೆ ಪ್ರದೇಶದಲ್ಲಿ 12.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ತಾರಾಲಯ ನಿರ್ಮಾಣವಾಗಲಿದ್ದು, ಕಾಮಗಾರಿ ಪೂರ್ಣಕ್ಕೆ 18 ತಿಂಗಳ ಕಾಲಾವಧಿಯನ್ನು ನಿಗದಿಪಡಿಸಲಾಗಿದೆ. ಕಾಮಗಾರಿಯ ಗುತ್ತಿಗೆಯನ್ನು ಬೆಂಗಳೂರಿನ SK ಕನ್ಸ್ಟ್ರಕ್ಷನ್ಸ್ ನಿರ್ವಹಿಸಲಿದೆ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ 7.02 ಕೋಟಿ ವೆಚ್ಚದಲ್ಲಿ ಮತ್ತು 3D ಕಿರುತಾರಾಲಯ 5.24 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಉಪ ಪ್ರಾದೇಶಿಕ ಕೇಂದ್ರದ ನೆಲ ಮಹಡಿಯಲ್ಲಿ ಫನ್ ಸೈನ್ಸ್ ಗ್ಯಾಲರಿ, ಆಡಿಟೋರಿಯಂ ಮತ್ತು ಮೀಟಿಂಗ್ ಹಾಲ್ ಬರಲಿದ್ದು, ಮೇಲ್ಮಹಡಿಯಲ್ಲಿ ಥಿಮೇಟಿಕ್ ಗ್ಯಾಲರಿ ಬರಲಿದೆ. 3D ಕಿರುತಾರಾಲಯದಲ್ಲಿ ಇಮೆರ್ಸಿವ್ 3D 4K ಡಿಜಿಟಲ್ ಪ್ರಾಜೆಕ್ಟ್ ಸಿಸ್ಟಮ್, ಆಸ್ಟ್ರೋ ಕೆಫೆ ಮತ್ತು ಅಬ್ಸರ್ವೇಟರಿ ಶೆಲ್ ಬರಲಿದೆ.
ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪತೆ ಸೇಂದ್ರಸುರಾಣಿ. ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವ ಹಾನಿಗೆ ಸಂಬಂಧಿಸಿದಂತೆ ವರದಿ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದ್ದು, ಈ ವರದಿ ಆಧಾರ ಮೇಲೆ ಜುಲೈ 2ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಗತ್ಯ ಅನುದಾನ ಒದಗಿಸಲಾಗುವುದು ಎಂದು ಕೊಡಗು ಜಿಲ್ಲಾ ಉಸ್ತುವಾರಿಯೂ ಆಗಿರುವ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ವೇಳೆ ಹಾರಂಗಿಯಲ್ಲಿ ಮಾತನಾಡಿದ ಅವರು, ಹಲವು ದಿನಗಳ ಕಾಲ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇತ್ತು. ಭಾರೀ ಮಳೆಯಿಂದ ರಸ್ತೆ, ಸೇತುವೆಗಳಿಗೆ ಹಾನಿಯಾಗಿದೆ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಪ್ರಾಣಹಾನಿ ಆಗಿಲ್ಲ ಎಂದು ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಮಳೆಯಾದರೆ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ. ಆದರೆ ಹೆಚ್ಚು ಮಳೆಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ. ಕೆಡಿಪಿ ಸಭೆಯಲ್ಲಿ ಎಷ್ಟು ಮನೆ, ರಸ್ತೆ, ಸೇತುವೆಗಳು ಹಾನಿಯಾಗಿವೆ ಎಂಬ ಮಾಹಿತಿ ಪಡೆದು ತಕ್ಷಣದ ಪರಿಹಾರ ಕಾರ್ಯಕ್ಕೆ ಕೂಡಲೇ ಹಣ ಬಿಡುಗಡೆ ಮಾಡಲಾಗುವುದು. ಇದರ ಜೊತೆಗೆ ಶಾಶ್ವತ ಪರಿಹಾರಕ್ಕೆ ಏನು ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಮಳೆಯಿಂದ ರಸ್ತೆ, ಸೇತುವೆಗಳು ಹಾನಿಗೊಳಗಾಗಿದ್ದರೆ ಹಣ ಬಿಡುಗಡೆಗೆ ಕೆಲವು ಮಾನದಂಡಗಳಿದ್ದವು. ಆದರೆ ಇದೀಗ ಎಷ್ಟು ಹಾನಿಯಾಗಿದೆಯೋ ಅಷ್ಟು ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅದರಂತೆ ಜಿಲ್ಲೆಯಲ್ಲಿ ಆಗಿರುವ ಹಾನಿ ಕುರಿತಂತೆ ವರದಿ ಸಲ್ಲಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅವರು ವರದಿ ಸಲ್ಲಿಸಿದ ಕೂಡಲೇ ಕಂದಾಯ ಸಚಿವರು, ಇಲಾಖೆ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಸೂಕ್ತ ಅನುದಾನ ಬಿಡುಗಡೆಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಕೊಡಗಿನ ಕುಶಾಲನಗರ ಮತ್ತು ಮೈಸೂರಿನ ಪ್ರಿಯಾಪಟ್ಟಣ ತಾಲೂಕಿನ ಮಧ್ಯೆ ಸಂಪರ್ಕದ ವೇದಿಕೆಯಾಗಿದ್ದ ರಾಮಸ್ವಾಮಿ ಕಣಿವೆ ತೂಗು ಸೇತುವೆ ಮುಚ್ಚಿರುವುದರಿಂದ ಆಗುತ್ತಿರುವ ಸಮಸ್ಯೆ ಗಮನದಲ್ಲಿದೆ. ಶೀಘ್ರದಲ್ಲಿಯೇ ಸಚಿವ ಎಂ ವೆಂಕಟೇಶ್ ಅವರ ಜೊತೆ ಮಾತನಾಡಿ ಸೇತುವೆಯನ್ನು ಮತ್ತೆ ಕಾರ್ಯಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಕುದೂರಲ್ಲಿ, ಊಟಿಯಲ್ಲಿ, ವಯನಾಡಲ್ಲಿ ಪ್ಲಾಸ್ಟಿಕ್ ಕಲೆಕ್ಷನ್ ಫ್ರಾಮ್ ಎವ್ರಿ ಕಾರ್ ಚೆಕ್ ಪೋಸ್ಟ್ ಮಾಡಿ ಕಾರಲ್ಲಿ ಚೆಕ್ ಮಾಡ್ತಾರೆ ಸರ್. ಏನಾದರೂ ಪ್ಲಾಸ್ಟಿಕ್ ಇದಕ್ಕಿಂತ ಮುಂಚೆ ಡಂಪ್ ಮಾಡಿ ಕಳಿಸಿ ಅಂತ ಒಂದು ಪ್ಲಾನ್ ಸರ್. ನಾಳೆ ಲೆಟ್ಸ್ ಟ್ರೈ ಟು ಎಂಫೋರ್ಸ್ ಇಟ್. ಟ್ರೈ ಮಾಡಬಹುದು ಸರ್, ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಬರ್ತದೆ. ವೆಹಿಕಲ್ ಫ್ಲೋ ಇಸ್ ಸೋ ಮಚ್ ಸರ್. ಎಲೆಕ್ಷನ್ ಟೈಮಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಏನಿದೆ ಚೆಕ್ ಒಂದು ಸತಿ ಕೊಡ್ತಾರೆ. ಇವರೇನವ್ರೆ ಸ್ಟ್ಯಾನ್ಲಿ ಸರ್ 3,20,000 ನಾವು ಕೊಟ್ಟಿದ್ದೀವಿ. ಮತ್ತೆ ಪುರಸಭೆಯಿಂದ ಅವರು 30,000 ಕೊಡ್ತಾರೆ. 5 ಆಗಿದೆ, 5 ಆಗಿಲ್ಲ ಕಟ್ಬೋದು. ಒಂದು 20 ಕೊಟ್ಟಾಯ್ತು, ನೀವು ಶುರು ಮಾಡಿ. ಆ GSM ಇಂದ ಕೂಡ ನಿಮ್ಗೆ ಕೆಲಸನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ ಆ ಗಾಡಿ ಜಂಟಿ ಗಾಡಿನೂ ಇದೆ. ಅವ್ರೇನು ಮಾಡ್ತಾರಂತೆ ಅವ್ರು ವೆಕೆಟ್ ಮಾಡಲಿಕ್ಕೆ ಯಾವುದೋ ಒಂದು ಪ್ಲೇಸ್ ಕೊಡ್ಬೇಕು ಸರ್. ಅವ್ರು ಬೇರೆ ಯಾವುದೋ ಜಾಗ ಇಲ್ಲ, ಅವ್ರಿಗೂ ಜಾಗ ಇಲ್ಲ, ಬೇರೆ ಎಷ್ಟು ದಿವಸ ಬಿಟ್ಟು ಟೆಂಪ್ರರಿ 4-5 ಮಂತ್ಸ್ಗೆ ರೆಂಟು ನಾವು ನೋಡೋಣ.
ಕನ್ವಿನ್ಸ್ ಮಾಡಿ ಮಾಡ್ತಾನ ಟೆಂಪ್ರರಿಯಾಗಿ ಇದು ಬಿದ್ದಾಗ ಇದಕ್ಕೂ ಅರ್ಥ ಆಯ್ತಾ ಜೈ ಕನ್ವಿನ್ಸ್ ಮಾಡೋರಿಗೆ ಆಮೇಲೆ ಅಡಿಗೆ ಮನೆ ಮಾತಾಡ್ತೀವಿ ಸರ್ ಸಾಯಂಕಾಲ ಮಾತಾಡ್ತೀವಿ. ಯಾಕಂದ್ರೆ ಇದು ಬಿದ್ದು ಸುಮ್ಮನೆ ಇವ್ರು ಇದರಲ್ಲೇ ಇರ್ತಾರೆ. ಆಗಲಿ ಅದು ರಿಪೇರಿ ಆಗಲಿ ಇದು ಕೂಡ ಅವ್ರ ಮುಂದೆ ಸಹಾಯ ಮಾಡ್ಬೇಕು, ಆಮೇಲೆ ಡಿಸ್ಕಸ್ ಮಾಡ್ಕೊಂಡು ಒಂದ್ಸಲ ಆಗಿಬಿಡಿ, ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ. ರಂಗಸಮುದ್ರ ಮೊನ್ನೆ ಹೋಗಿದ್ವಲ್ಲ. ಈ ಮಳೆ ಹಾನಿ ಆಗಿದೆ. ಯಾಕಂದರೆ ಭಾಳ ದಿವಸದಿಂದ ಈ ವರ್ಷ ಒಂದು ತಿಂಗಳು ಅರ್ಲಿಯಾಗಿ ಮಾನ್ಸೂನ್ ಪ್ರಾರಂಭ ಆಯಿತು. ಮತ್ತು ಈ ಭಾಗದಲ್ಲಿ ಆಲ್ಮೋಸ್ಟ್ ಕೊಡಗು ರೆಡ್ ಅಲರ್ಟ್ನಲ್ಲೇ ಇತ್ತು. ಭಾಳ ತೊಂದರೆ ಆಗಿದೆ. ಡ್ಯಾಮೇಜಸ್ಸು, ರೋಡ್ಸ್ ಮೇಜರ್ ಡ್ಯಾಮೇಜಸ್ ಕಾಣ್ತಾ ಇದೆ. ಅದು ಬಿಟ್ಟರೆ ಎಲ್ಲ ಪ್ರಿಕಾಷನರಿ ಸ್ಟೆಪ್ಸ್ ತೊಗೊಳ್ಳೋದ್ರಿಂದ ಯಾವುದೇ ಜಾಸ್ತಿ ಮಾನಹಾನಿ ಆಗಲಿ ಮತ್ತೊಂದು ಆಗಲಿಕ್ಕೆ ಸಹಜ ಆಗಲಿಲ್ಲ. ಈ ಮನೆಗಳು ಎಲ್ಲ ಬಿದ್ದಿರ್ತಕ್ಕಂಥ ಸಹಿತ ಈಗಾಗಲೇ ಅವರು ರಿಪೋರ್ಟ್ ಮಾಡ್ಕೊಂಡು ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಈಗ ನಿನ್ನೆ ಬಸ್ ಆಕ್ಸಿಡೆಂಟ್ ಆಗಿದ್ದಾರೆ, ಅವ್ರ ಜೊತೆಗೆ ಅಲ್ಲಿ ಹೋಗಿ ಬಂದಿದ್ದೀವಿ, ಮಾಡ್ಕೊಂಡು ಬಂದಿದ್ವಿ. ಸೊ ಈಗ ಯಾಕಂದ್ರೆ ಇಲ್ಲಿ ಮಳೆ ಆಗೋದಿಲ್ಲ ಅಂದ್ರೆ ಏನಂದರೆ ಈಗ ಇತರ ಡ್ಯಾಮ್ಗಳು ಸಹಿತ ಎಲ್ಲ ವಿರಲಾಗಿ ಇವತ್ತು ತಮಿಳುನಾಡಿಗೆ ಸಹಿತ ಸಾಕಷ್ಟು ನೀರು ಹೋಗಿದೆ. ಸೊ ಈಗ ಸ್ವಲ್ಪ ಕಡಿಮೆ ಆದರೆ ಭಾಳ ಒಳ್ಳೆಯದೆಂಬುದು ರೈತರ ಅಭಿಪ್ರಾಯ ಇದೆ. ಸೊ ಏನಾಗ್ತದೆ ನೋಡೋಣ ಅಂತ. ಏನಾದರೂ ಒಟ್ಟಿಗೆ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ ಅಂದರೆ ನಮಗೆ ಸೌತ್ ಕರ್ನಾಟಕಕ್ಕೆಲ್ಲ ಉಪಯೋಗ ಆಗಿರ್ತಕ್ಕಂಥದ್ದು. ಇದುವರೆಗೆ ಎಷ್ಟು ರೈನ್ ಡ್ಯಾಮೇಜಸ್ ಆಗಿದೆ ಸರ್? ಈಗ ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾಯಿದೆ ಜಿಲ್ಲಾ ಪಂಚಾಯತು DC ಅವ್ರಿಗೆ ಮತ್ತೆಲ್ಲ ಕೂತ್ಕೊಂಡು ಈವ್ನಿಂಗ್ ಒಂದು ಎಲ್ಲ ನೋಡ್ಕೊಂಡು ಬಂದು ಇವತ್ತು ಈ ಮಡಿಕೇರಿ ಕ್ಷೇತ್ರದೆಲ್ಲ ನೋಡಿ ಇನ್ನೊಂದು 2-3 ಸ್ಪಾಟ್ ನೋಡ್ಕೊಂಡು ಸಾಯಂಕಾಲ ಫ್ಲಡ್ ಡ್ಯಾಮೇಜಸ್ ಏನಿದೆ ನೋಡ್ಕೊಂಡು ಶಾಸಕರಿಬ್ಬರು ನಾವು ಮತ್ತು ಮುಖ್ಯಮಂತ್ರಿಗಳಿಗೆ ಗಮನ ತಂದು ಒಂದು ರಿಪೋರ್ಟ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಎಲ್ಲ ಜಿಲ್ಲಾ ಮಂತ್ರಿಗಳು ಕೇಳಿದ್ದಾರೆ, ನಾನು ಹೇಳಿದೆ. ಇಲ್ಲಿ ಮೇಜರ್ ಆಗಿದ್ದೆ ನೀವು ಹೇಳಿದಂಗೆ ಮನೆಗಳು ಡ್ಯಾಮೇಜ್ ಆಗಿರ್ತದೆ ಮತ್ತು ರಸ್ತೆಗಳು ಸಹಜವಾಗಿ ಭಾಳಷ್ಟು ಆಗಿದ್ದು, ಮತ್ತು ಲೋ ಲೆವೆಲ್ ಬ್ರಿಡ್ಜಸ್ಸನ್ನು ಕೆಲವು ಕಡೆ ಇದಾಗಿದೆ. ಎಲ್ಲ ಸಾಯಂಕಾಲ ಎಲ್ಲ ಅದನ್ನು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಒಂದು ರಿಪೋರ್ಟ್ ಮಾಡಿ ನಾಳೆ ಟೆಂಪರರಿ ಇಮಿಡಿಯೇಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅದು KDP ಮೀಟಿಂಗ್ನಲ್ಲಿ ಆ ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಮತ್ತು ಪರ್ಮನೆಂಟ್ ನೇಚರ್ ಆಫ್ ವರ್ಕ್ಸ್ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರಿಗೆ ಕಾರ್ಯದರ್ಶಿಗಳಿಗೆ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಹಿತ ನಾನು ಮತ್ತು ಶಾಸಕರೆಲ್ಲ ಕೊಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಸಹಿತ ಒಂದು ರಿಪೋರ್ಟ್ ಕಳಿಸ್ತಾ ಇದ್ದಾರೆ. ಒಟ್ಟು ಪುಷ್ಪಗಿರಿ ತಪ್ಪಲಿನಲ್ಲಿ ಸಾಕಷ್ಟು ಮಳೆಯಾದ ಪರಿಣಾಮ ಕೂತಿ ಕುಡಿಗಾಣ ಆಚೆ ಪ್ಲೇಸ್ಗಳಿದಾವಲ್ಲ, ಈ ಸಕಲೇಶ್ಪುರದಿಂದ ಈಚೆ ಬರುವಂಥದ್ದು ಹೇಮಾವತಿ ಆಚೆ ಎಲ್ಲ ಸಾಕಷ್ಟು ಸಮಸ್ಯೆ ಆಗಿದೆ ನಮ್ಮ ಕೊಡಗು ಜಿಲ್ಲೆ ವ್ಯಾಪ್ತಿಯೊಳಗೆ ಸಮರ್ಪೇಟೆ ತಾಲೂಕಿನ ಆ ಭಾಗಕ್ಕೆ ವಿಸಿಟ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ ಅಂತ ನೋಡ್ತೀನಿ. ನಾಳೆ ಈಗ ಎಂಟ್ರಿಯಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ ಹೊರತು ಇಲ್ಲ ಆ ರೀತಿಯಲ್ಲಿ ಈಗ ನಾಳೆ ಪುನಃ ಈಗ ಬರ್ತಾ ಇದ್ದಾರೆ ಅವರು. ವಿರಾಜಪೇಟೆ ಕ್ಷೇತ್ರಕ್ಕೆ ಆಗುತ್ತೆ ಸರ್, ಸೋಮನಪೇಟೆ ಭಾಗದಲ್ಲಿ ಇರೋದ್ರಿಂದ ಈಗ ನಾನು ವಿಸಿಟ್ ಮಾಡ್ದಂಗೆ ಆಗ್ತಾಯಿದೆ ಕಾವೇರಿ ನದಿ ಜಲನಯನ ಪ್ರದೇಶ. ನಿನ್ನೆ ಮಾತಾಡಿದೆ ಶಾಸಕರ ಹತ್ರ, ಜಿಲ್ಲಾಧಿಕಾರಿಗಳ ಹತ್ರ. ಅವ್ರು ಯಾವ್ಯಾವ ಭಾಗದಲ್ಲಿ ಏನು ಅವಸರ ಇದೆ ಆ ಭಾಗದಗಳಿಗೆಲ್ಲ ಹೋಗೋಣ ಅಂತೇಳಿ ಹೇಳಿದರು. ಹೋಗ್ತಾಯಿದ್ವಿ. ಇನ್ನೂ ಬೇಕಾದರೆ ಇನ್ನೊಂದು ದಿವಸ ಇರ್ತೀನಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಅವರು ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಅಡ್ಮಿನಿಸ್ಟ್ರೇಷನ್ ಹೋಗ್ತೀವಿ ಮತ್ತು ಎಲ್ಲ ಅದನ್ನು ಕೂಲಂಕಷವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಮುಂದೆ ಪರ್ಮನೆಂಟ್ ನೇಚರ್ಗೆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಿಕ್ಕೆ ನಾವು ಒಂದು ರಿಪೋರ್ಟ್ ಕೊಟ್ಟು ಜಿಲ್ಲಾಧಿಕಾರಿಗಳನ್ನು ಸಹಿತ ಒಂದು ರಿಪೋರ್ಟು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ. ನಾವು ಸಹಿತ ಮುಖ್ಯಮಂತ್ರಿಗಳು ನಾಳೆ 2ನೇ ತಾರೀಕು ನಮಗೆ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರಸ್ತಾವ ಮಾಡ್ತೀವಿ. ವಿಶೇಷ ಪ್ಯಾಕೇಜ್ ಏನಾದರೂ ಅಲ್ಲ ಅದೇ ವಿಶೇಷ ಪ್ಯಾಕೇಜ್ ಅಂತಿಲ್ಲ, ಏನು ಅನುದಾನ ಕೊಡಬೇಕು. ಯಾಕಂದರೆ 1 ಜಿಲ್ಲಾ 2 ಜಿಲ್ಲಾ ಎಂಬ ಪ್ರಶ್ನೆ ಎಲ್ಲ ಕಡೆ ಬರ್ತದೆ. ವಿಶೇಷ ಪ್ಯಾಕೇಜ್ ಅಂತ ಕರಿತಾ ಇಲ್ಲ ಈ ಕಾಲದಲ್ಲಿ. ಎಲ್ಲಿ ಏನು ಬೇಕೋ ಅದನ್ನು ಮಾಡಲಿಕ್ಕೆ ಈಗ ನೋಡಿ PWD ಅವರು ಅದನ್ನು ಚೇಂಜ್ ಮಾಡಿದ್ದಾರೆ. ಮೊದಲಿದ್ದು 1 ಕಿಲೋಮೀಟ್ರಿಗೆ ಸ್ಟೇಟ್ ಹೈವೇಗೆ ಇಷ್ಟು, MDRಗೆ ಇಷ್ಟೊಂದಿದೆ. ಈಗ ಹಂಗಿಲ್ಲ. ಆ್ಯಕ್ಚುಲಿ ನೋಡಿ ಎಷ್ಟನ್ನು ಆಗಲಿ ಅದು ಎಲ್ಲಿ ಗುಂಡೆ ಆಗಿರ್ತದೋ ಎಲ್ಲಿ ರಿಪೇರ್ ಮಾಡಬೇಕು ತಕ್ಷಣ ಮಾಡಲಿಕ್ಕೆ ಅವ್ರಿಗೆ ಈ ಮಳೆಗಾಲದಲ್ಲಿ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ. ತೂಗು ಸೇತುವೆಗೆ ಭೇಟಿ ಮಾಡಿದ್ರೆ ಸರ್, ತೂಗು ಸೇತುವೆ 3 ಜಿಲ್ಲೆ ನೋಡೋಣ. ಅದು ಅದೇ ಈಗ ನೋಡಿದ್ವಿ. ಶಾಸಕರು ಅದ್ರ ಬಗ್ಗೆ ಆಗಲೇ ಲೆಟ್ರ್ ಕೊಟ್ಟಿದ್ದಾರೆ. ನಾನು ಅವ್ರ ಕೌಂಟರ್ ಪಾರ್ಟ್ ಆ ಕಡೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ವೆಂಕಟೇಶ್ವರ್ಗೆ ಅಲ್ಲಿಂದನೇ ಮಾತಾಡಿದೆ. ಅವರು ನಾವು ಸೇರಿ ಅದನ್ನು CNN ಕಾವೇರಿ ನೀರಾವರಿ ನಿಗಮಕ್ಕೆ ಅವರು ಅಧಿಕಾರಿಗಳು ಬಂದಿದ್ದರು. ಒಂದು ಪ್ರಪೋಸಲ್ ಮಾಡಿ
ಅದನ್ನು ಜಾರಿಗೊಳಿಸೋಕ್ಕಂತ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಪೋಕ್ಲು ಸಮೀಪದ ಪೇರೂರು ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಹಾವಳಿಯಿಂದ ರೈತರು ತೀವ್ರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಗ್ರಾಮದಲ್ಲಿ ಕಾಡಾನೆಗಳ ದಾಂಧಲೆ ನಡೆಸಿದ್ದು ಅಡಿಕೆ, ಕಾಫಿ, ಬಾಳೆ ಗಿಡಗಳನ್ನು ನಾಶಪಡಿಸಿವೆ. ಕಾಡಾನೆಗಳ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬಲ್ಲಮೌಟಿ ಗ್ರಾಮ ಪಂಚಾಯಿತಿಯ ಪೇರೂರು ಗ್ರಾಮದ ನಿವಾಸಿ ಮಣವಟ್ಟಿರ ದಯಾ ಚಿಣ್ಣಪ್ಪ ಅವರ ತೋಟಗಳಲ್ಲಿ ದಾಳಿ ನಡೆಸಿರುವ ಕಾಡಾನೆಗಳ ಹಿಂಡು ಅಡಿಕೆ, ಕಾಫಿ, ಬಾಳೆ ಗಿಡಗಳನ್ನು ಧ್ವಂಸಗೊಳಿಸಿವೆ. ಅಲ್ಲದೆ ಕೃಷಿ ಪರಿಕರ ಮತ್ತು ಫಸಲುಗಳಿಗೆ ಹಾನಿ ಉಂಟು ಮಾಡಿದೆ. ಪಂದೇಟ್ಟು ಕಾಲೋನಿಯ ಸೇರಿದಂತೆ ಗ್ರಾಮದ ಹಲವೆಡೆ 4 ಕಾಡಾನೆಗಳು ಅಡ್ಡಾಡುತ್ತಿದ್ದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದೆ. ಬಲ್ಲಮೌಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಚ್ಚೂರ ರವೀಂದ್ರ ಅವರು ಸೇರಿದಂತೆ ಇನ್ನಿತರ ತೋಟದಲ್ಲೂ ಕೃಷಿ ಗಿಡಗಳನ್ನು ಕಾಡಾನೆಗಳು ಹಾಳುಗೆಡವಿದೆ. ಗ್ರಾಮದಲ್ಲಿ ಕಾಡಾನೆಗಳ ಉಪಟಳವನ್ನು ತಡೆಗಟ್ಟಲು ಇಲಾಖೆ ಮುಂದಾಗಬೇಕು ಹಾಗೂ ಸೂಕ್ತ ನಷ್ಟಕ್ಕೆ ಪರಿಹಾರವನ್ನು ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊಡಗು ಚಾನೆಲ್ ವರದಿ, ದುಗ್ಗಳ ಸದಾನಂದ. 50 ಗಿಡ ಎರಡನೇ ಬಾರಿ ಬಂದಾಗ ಪುನಃ ಒಂದು 10-12 ಗಿಡ ತಿನ್ನೋದೂ ಇಲ್ಲ, ಆಟ ಆಡಿಕೊಂಡು ನಾವು ನೆಟ್ಟಂಥ ಬೆಳೆನೆಲ್ಲ ನಾಶ ಮಾಡಿಕೊಂಡು ಒಂದೋ ಸರ್ಕಾರ ಆನೆಗಳನ್ನು ಹಿಡ್ಕೊಂಡು ಹೋಗಬೇಕು, ಇಲ್ಲ ಅಂತೇಳಿದ್ರೆ ನಮಗೆ ರೈತರಿಗೆ ಗುಂಡೊಡೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೆಚ್ಚಿನ ಮೊತ್ತದ ಪರಿಹಾರವನ್ನು ಕೂಡ ಯಾರು ನಷ್ಟ ಹೊಂದಿರ್ತಾರೆ ಅಂಥವರಿಗೆ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಸ್ಪ್ರೇ ಮಾಡೋದಕ್ಕಿರುವಂತಹ ಡ್ರಮ್ಮು, ನೀರು ತುಂಬಿಸಿಟ್ಟಂತಹ ಡ್ರಮ್ಮನ್ನು ಯಾವ ರೀತಿ ಮಾಡಿದೆ ಅಂತ ನೋಡಿ. ಇದು ನೋಡಿ, ಸುಮಾರು 4 ಅಡಿಕೆಗಳನ್ನು ಒಂದೇ ಜಾಗದಲ್ಲಿ ಹಾಕ್ಕೊಂಡು ಎಲ್ಲ ಪುಡಿ ಪುಡಿ ಮಾಡಿದೆ. ಇಷ್ಟೊಂದು ದೊಡ್ಡದಾದ ರಸ್ತೆ ಕೂಡ ಇದೆ ಆನೆಗೆ ಹೋಗೋದಕ್ಕೆ, ಆದರೂ ಕೂಡ 5-6 ಆನೆಗಳ ಹಿಂಡು ನೋಡಿ ಹೇಗೆ ಮಾಡಿದೆ ನೋಡಿ. ವಿರಾಜಪೇಟೆಯ ಕುಟ್ಟಂದಿ ಪ್ರೌಢಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಹಾಗೂ ಕಲಾವಿದ ಶಿವಣ್ಣ ಎಸ್ ಅವರಿಗೆ ವಂದೇ ಮಾತರಂ ಲಲಿತಕಲಾ ಅಕಾಡೆಮಿ ಪ್ರತಿ ವರ್ಷ ನೀಡುವ ಇಂಡಿಯನ್ ಐಕಾನ್ ಅವಾರ್ಡ್ ಹಾಗೂ ನಾಟ್ಯ ಮಯೂರಿ ನೃತ್ಯ ಶಾಲೆ ನೀಡುವ ಕರುನಾಡ ನಾಟ್ಯ ಕಲ್ಪವೃಕ್ಷ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಬೆಂಗಳೂರಿನ ವಿಧಾನಸೌಧದ ಕಲಾಕ್ಷೇತ್ರ ಭವನದಲ್ಲಿ ನಡೆದ ಇಂಡಿಯನ್ ಐಕಾನ್ ಅವಾರ್ಡ್ ಪ್ರದಾನ ಸಮಾರಂಭದಲ್ಲಿ ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ, ಹಿರಿಯ ರಾಜಕಾರಣಿ ಖಾದರ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ಬೆಂಗಳೂರಿನ ನಯನ ಕಲಾಕ್ಷೇತ್ರದಲ್ಲಿ ನಡೆದ ನಾಟ್ಯ ಮಯೂರಿ ನೃತ್ಯ ಶಾಲೆಯ ಕಾರ್ಯಕ್ರಮದಲ್ಲಿ ಶಿವಣ್ಣ ಎಸ್ ಅವರಿಗೆ ಕರುನಾಡ ನಾಟ್ಯ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಸಂದರ್ಭ ಹಿರಿಯ ಚಿತ್ರನಟಿ ಭವ್ಯ, ಪ್ರಮುಖರಾದ ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಿವಣ್ಣ ಎಸ್ ಅವರು ತಮ್ಮ ನಟನೆ ಮತ್ತು ಗಾಯನ ಪ್ರದರ್ಶನದ ಮೂಲಕ ಸಾವಿರಾರು ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾದರು. ರಂಗಭೂಮಿ ಕಲಾವಿದರಾಗಿರುವ ಶಿವಣ್ಣ ಅವರು ಇದೀಗ ಕಿರುತೆರೆ ಧಾರಾವಾಹಿಗಳಲ್ಲೂ ಅಭಿನಯಿಸುತ್ತಿದ್ದಾರೆ. ಇವರ ಕಲಾ ಸೇವೆಯನ್ನು ಗುರುತಿಸಿ 2 ಪ್ರಶಸ್ತಿಗಳನ್ನು ನೀಡಲಾಗಿದೆ.